ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯೂಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಈ ಒಂದು ಸೆಷನ್ನಲ್ಲಿ ಏನು ಮಾಡೋಣ ಅಂದರೆ ಗೃಹಲಕ್ಷ್ಮಿ 21 ಮತ್ತು 22ನೇ ಕಂತಿನ ಬಗ್ಗೆ ಒಂದು ಮಾಹಿತಿಯನ್ನು ಅಪ್ಡೇಟ್ ಆಗಿದೆ. ಆ ಮಾಹಿತಿ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ನೀವು ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿ ವೀಕ್ಷಕರೇ, ನಾನು ಗೃಹಲಕ್ಷ್ಮಿಯ ಬಗ್ಗೆ 19 ಮತ್ತು 20ನೇ ಕಂತಿನ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ. ಆ ವಿಡಿಯೋ ಆದ ನಂತರ 100% ಅಮೌಂಟ್ ಜಮಾ ಆಗಿದೆ. ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಆ ವಿಡಿಯೋವನ್ನು ಚೆಕ್ ಮಾಡಿದ ನಂತರ ನೀವು ಆಮೇಲೆ ಕಮೆಂಟ್ ಮಾಡಿ. ಈಗ 21 ಮತ್ತು 22ನೇ ಕಂತಿನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹೇಳಿಕೊಡ್ತೀನಿ. 21ನೇ ಕಂತು ಈಗಾಗಲೇ ಹಾಕಬೇಕಿತ್ತು. ಸಮಸ್ಯೆ ಆದ ಕಾರಣ ಯಾರಿಗೂ ಅಮೌಂಟ್ ಹಾಕಿಲ್ಲ. ಎಲ್ಲರೂ ಸುಳ್ಳು ಹೇಳ್ತಿದ್ದಾರೆ, ನಮಗೆ ಅಮೌಂಟ್ ಬಂದಿದೆ, ನಿಮಗೆ ಅಮೌಂಟ್ ಬಂದಿದೆ ಅಂತ ಸುಳ್ಳು ಮಾಹಿತಿ. ಈಗ 21, 22ನೇ ಕಂತಿನ ಹಣವನ್ನು ಒಮ್ಮೆಲೆ ಜಮಾ ಮಾಡ್ತಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗಾಗಲೇ ಮಾಹಿತಿಯನ್ನು ಹೊರಡಿಸಿದ್ದಾರೆ. 8ನೇ ತಾರೀಕು ಅಂದರೆ ಆಗಸ್ಟ್ 8ರಂದು ಪ್ರತಿಯೊಂದು ಜಿಲ್ಲೆಗೆ ಹಣವನ್ನು ಹಾಕಲು ಸ್ಟಾರ್ಟ್ ಮಾಡ್ತಂತ ಹೇಳಿದ್ದಾರೆ. ಹೀಗಾಗಿ 8ನೇ ತಾರೀಕು ನಂತರ ಪ್ರತಿಯೊಬ್ಬರ ಖಾತೆಗೂ ಒಂದು ಕಂತು ಅಥವಾ ಎರಡು ಕಂತು ಕೂಡಿನೂ ಬರ್ಬೋದು. ಒಂದು ಕಂತು ಬಂದಾದ ನಂತರ ಇನ್ನೊಂದು ಕಂತು ಬರುತ್ತದೆ. ಹೀಗಾಗಿ 21 ಮತ್ತು 22ನೇ ಕಂತಿನ ಹಣವು 100% ಜಮಾ ಆಗ್ತದೆ. ಡೋಂಟ್ ವರಿ. ಮತ್ತು ಬಹಳ ಜನ ಕಮೆಂಟ್ ಮಾಡ್ತಿದ್ರೆ ನಮ್ಮ ಯಾವ ಖಾತೆಗೆ ಅಮೌಂಟ್ ಜಮಾ ಆಗಿದೆ ಅಂತ. ನೋಡಿ ಸ್ನೇಹಿತರೆ, ಇಲ್ಲಿ ನೀವು ಅಮೌಂಟನ್ನು ಹೊಸ ಅಕೌಂಟ್ ಮಾಡಿದರೆ ಅಕೌಂಟ್ ಶೇಡಿಂಗ್ ಚೇಂಜ್ ಆದ ನಂತರ ಕೂಡ ನಿಮ್ಮದು ಯಾವ ಬ್ಯಾಂಕಿಗೆ ಅಕೌಂಟ್ ಸೀಡಿಂಗ್ ಇರ್ತೈತಿ ಆ ಅಕೌಂಟಿಗೆ ಗೃಹಲಕ್ಷ್ಮಿ ಹಣವು ಜಮಾ ಆಗ್ತದೆ. ಅದನ್ನು ಯಾವ ರೀತಿ ಚೆಕ್ ಮಾಡಬೇಕಂತ ಈಗಾಗಲೇ ವಿಡಿಯೋ ಮೂಲಕ ತಿಳಿಸ್ಕೊಟ್ಟಿದ್ದೇನೆ. ಡಿ ಬಿ ಟಿ ಕರ್ನಾಟಕ ಅಂತ ಕರ್ನಾಟಕ ಗೌರ್ಮೆಂಟ್ದವರು ಫಲಾನುಭವಿಗಳ ಹಣವನ್ನು ಯಾವ ರೀತಿ ಚೆಕ್ ಮಾಡಬೇಕಂತ ಒಂದು ಆ್ಯಪ್ ಬಿಟ್ಟಿದ್ದಾರೆ. ಆ ಆ್ಯಪ್ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದ್ದೇನೆ. ನೀವು ಅದರಲ್ಲಿ ಗೃಹಲಕ್ಷ್ಮಿ ಆಗಿರ್ಬೋದು, ಯುವ ನಿಧಿ ಆಗಿರ್ಬೋದು ಮತ್ತು ಪೆನ್ಷನ್ ಸ್ಕೀಮ್ ಆಗಿರ್ಬೋದು, ಈ ರೀತಿಯ ವಿವಿಧ ಮಾಹಿತಿಗಳನ್ನು ತಿಳಿದುಕೊಳ್ಳಲು ಕರ್ನಾಟಕ ಗೌರ್ಮೆಂಟ್ದವರು ಆ ಆ್ಯಪನ್ನು ಬಿಡುಗಡೆ ಮಾಡಿದ್ದಾರೆ. ಆ ಆ್ಯಪ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ನನ್ನ ಯೂಟ್ಯೂಬ್ ಚಾನಲಲ್ಲಿ ತಿಳಿಸಿದ್ದೇನೆ. ವಿಡಿಯೋದ ಮುಖಾಂತರ ನೋಡಿ ತಿಳಿದುಕೊಂಡು ಅದಾದ ನಂತರ ನಿಮಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಗೆ ನಾನು ನಿಮಗೆ ಉಪಯುಕ್ತವಾದ ಮಾಹಿತಿಯನ್ನು ನೀಡಲು ಬಯಸುತ್ತೇನೆ. ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.